ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಫೈಟ್ಗೆ ಈಗ ತೆರೆ ಬಿದ್ದಿದೆ. ರಾಜ್ಯದ ಎರಡೂ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಯಾರಿಗೆ ಕೈ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಬಹಳಷ್ಟಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಸಚಿವರ ಪುತ್ರ ಸಮರ್ಥ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಎರಡೂ ಕ್ಷೇತ್ರಗಳ ಟಿಕೆಟ್ ಗೊಂದಲಕ್ಕೆ ವರಿಷ್ಠರು ತೆರೆ ಎಳೆದಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರಿಗೆ ಕೈ ಟಿಕೆಟ್ ತಪ್ಪಿದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಸಮರ್ಥ್ಗೆ ಘೋಷಣೆಯಾಗಿದೆ. ನೋಡಿ, ಎರಡು ಉಪಚುನಾವಣೆ ಏಪ್ರಿಲ್ 9ನೇ ತಾರೀಕು ನಡೆಯುತ್ತೆ. ಈ ಉಪಚುನಾವಣೆಗೆ ಬಹಳ ಜಿದ್ದಾಜಿದ್ದಿತ್ತು. ಯಾರಿಗೆ ಟಿಕೆಟ್ ಸಿಗಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳು, ಗೊಂದಲ ಎಲ್ಲವೂ ಕೂಡ ಇತ್ತು. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಈಗಾಗಲೇ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಬಂದಿದ್ರು. ಒಂದು ವೇಳೆ ಏನಾದರೂ ಬದಲಾವಣೆ ಆದರೆ ವಾಪಸ್ ಪಡಿತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈಗ ಕಾಂಗ್ರೆಸ್ ವರಿಷ್ಠರು ಚರ್ಚೆಯನ್ನ ನಡೆಸಿ ಸಮರ್ಥ್ಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ಗೆ ಬಿ ಫಾರ್ಮ್ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಸಮರ್ಥ್ ಪರವಾಗಿ ತಂದೆ ಮಲ್ಲಿಕಾರ್ಜುನ್ಗೆ ಬಿ ಫಾರ್ಮ್ ಅನ್ನ ನೀಡಿದ್ದಾರೆ. ನಾವು ಶಿಫಾರಸು ಮಾಡಿದಂತೆ ಟಿಕೆಟ್ ನೀಡಲಾಗಿದೆ. ನಾನು, ಸಿಎಂ, ಅಲ್ಪಸಂಖ್ಯಾತ ನಾಯಕರು ಚರ್ಚೆ ನಡೆಸಿದ್ವಿ. ಎಲ್ಲರೂ ಮಾತನಾಡಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೇವೆ. ಪಕ್ಷದ ಸಂಪ್ರದಾಯದಂತೆ ಕುಟುಂಬದವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇನ್ನು ಒಮ್ಮತದಿಂದ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಈ ಕುರಿತಂತೆ ಮಾತನಾಡಿದ್ರು. ಮಲ್ಲಿಕಾರ್ಜುನ್ ಅವರಿಗೆ ಬಿ ಫಾರ್ಮ್ ನೀಡಿದ್ರು. ಈಗ ತಾನೇ 12 ಗಂಟೆಗೆ 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನು ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ, ಎರಡನೇ ಮಗ, ಅವರಿಗೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತಕ್ಕೆ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಅವರ ಮಗನ ಬಿ ಫಾರ್ಮ್ ಅನ್ನು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ಥರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರೆ ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಯಾಕಂದರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗೆ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತದೆ ಆ ರೀತಿ ಕೇಳ್ತೀವಿ ಅಂತ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥವ್ರ ತಾಯಿಗೆ ನಾವು ನಿಲ್ಲಿಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತಂಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಶಿ ವಾಸ್ ಎನ್ ಹೌಸ್ ವೈಫ್.